ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಸ್ನ್ಯಾಪ್ಚಾಟ್ನಲ್ಲಿ ನಮ್ಮ ಡೇಟ್ ಆಫ್ ಬರ್ತನ್ನ ಯಾವ ರೀತಿ ನಾವು ಹೈಡ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಸ್ನ್ಯಾಪ್ಚಾಟ್ ಆ್ಯಪ್ನಲ್ಲಿ ಡೇಟ್ ಆಫ್ ಬರ್ತನ್ನ ಹೈಡ್ ಮಾಡೋದಕ್ಕೆ ಒಂದು ಆಪ್ಷನ್ ಇದೆ ಸ್ನೇಹಿತರೆ. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಯೂಶುವಲ್ ಆಗಿ ಸ್ನ್ಯಾಪ್ಚಾಟ್ನಲ್ಲಿ ನಮ್ಮ ಒಂದು ಡೇಟ್ ಆಫ್ ಬರ್ತ್ನ ಎಲ್ಲೂ ಕೂಡ ತೋರಿಸೋದಿಲ್ಲ. ಇಲ್ಲಿ ಒಂದೇ ಒಂದು ಆಪ್ಷನ್ ಇರುವಂಥದ್ದು, ಅಲ್ಲಿ ಬರ್ತ್ಡೇ ಪಾರ್ಟಿ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಒಂದು ಆಪ್ಷನನ್ನು ನಾವು ಆನ್ ಮಾಡಿಕೊಂಡ್ರೆ ನಮ್ಮ ಸ್ನೇಹಿತರಿಗೆ ನಮ್ಮ ಬರ್ತ್ಡೇ ಒಂದು ರೀಸೆಂಟಾಗಿ ನಮ್ಮ ಬರ್ತ್ಡೇ ಬರ್ತಾ ಇದೆ ಅಂದರೆ ಅವರಿಗೆ ನೋಟಿಫಿಕೇಶನ್ ಕೊಡುತ್ತೆ, ಇಂಥ ಡೇಟ್ಗೆ ಇವರ ಒಂದು ಬರ್ತ್ಡೇ ಬರ್ತಾ ಇದೆ ಅಂತ. ಕೇವಲ ಬರ್ತ್ಡೇ ಮಾತ್ರ ತೋರಿಸುತ್ತೆ, ಇಯರ್ ಅನ್ನೋದು ತೋರಿಸೋದಿಲ್ಲ. ಯಾಕೆಂದರೆ ಅದು ನಮ್ಮ ಏಜನ್ನು ಅಲ್ಲಿ ರಿವೀಲ್ ಮಾಡೋದಿಲ್ಲ. ಅದಕ್ಕಾಗಿ ನಾವಿಲ್ಲಿ ಆ ಒಂದು ಬರ್ತ್ಡೇ ಪಾರ್ಟಿ ಅಂತ ಏನು ಆಪ್ಷನ್ ತೋರಿಸುತ್ತೆ ಅದನ್ನು ಕೂಡ ನಾವು ಹೈಡ್ ಮಾಡ್ಕೋಬಹುದು. ಇಲ್ಲಿ ಅದಕ್ಕಾಗಿ ಸ್ನ್ಯಾಪ್ಚಾಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಸ್ನ್ಯಾಪ್ಚಾಟ್ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಮೇಲ್ಗಡೆ ನಮ್ಮ ಒಂದು ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಪ್ರೊಫೈಲ್ ಐಕನ್ ಇರುತ್ತೆ. ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಕಡೆಗೆ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಪಕ್ಕದಲ್ಲಿ ಸೆಟ್ಟಿಂಗ್ಸ್ ಐಕನ್ ಇರುತ್ತೆ. ಸೆಟ್ಟಿಂಗ್ಸ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಬರ್ತ್ಡೇ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಒಂದು ಬರ್ತ್ಡೇನ ನಾವು ಬೇರೆಯವರಿಗೆ ತೋರಿಸೋದಿಲ್ಲ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ತೋರಿಸೋದಿಲ್ಲ. ಆದರೆ ಇಲ್ಲಿ ಕೆಳಗಡೆ ಬರ್ತ್ಡೇ ಪಾರ್ಟಿ ಅಂತ ಏನಿದೆ ಈ ಒಂದು ಆಪ್ಷನನ್ನು ಆನ್ ಮಾಡಿದರೆ ನಮ್ಮ ಬರ್ತ್ಡೇನ ಒಂದು ಡೇಟ್ ಮಾತ್ರ ತೋರಿಸುತ್ತೆ, ವರ್ಷ ತೋರಿಸೋದಿಲ್ಲ, ಅಥವಾ ನಮ್ಮ ವರ್ಷ ಅಥವಾ ನಮ್ಮ ಏಜನ್ನು ಅದು ರಿವೀಲ್ ಮಾಡೋದಿಲ್ಲ. ಅದಕ್ಕಾಗಿ ಈ ಒಂದು ಬರ್ತ್ಡೇ ಪಾರ್ಟಿ ಅಂತ ಏನು ಆಪ್ಷನ್ ಇದೆ ಇದನ್ನು ಕೂಡ ನಾವು ಆಫ್ ಮಾಡಿಬಿಡ್ಬೋದು. ದಿಸ್ ಡಸ್ ನಾಟ್ ರಿವೀಲ್ ಯುವರ್ ಏಜ್ ಟು ಅದರ್ ಸ್ನ್ಯಾಪ್ಚಾಟರ್ಸ್ ಅಂತ ಬರ್ತಾ ಇದೆ. ಅಂದರೆ ನಿಮ್ಮ ಬರ್ತ್ಡೇ ಬರ್ತಾ ಇದೆ ಅಂದರೆ ಅದರ ಒಂದು ನೋಟಿಫಿಕೇಶನ್ ಮಾತ್ರ ಕೊಡುತ್ತೆ. ಇಲ್ಲಿ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮಾಡಿಬಿಟ್ಟು ಆಫ್ ಮಾಡಿ. ಈ ರೀತಿ ಇಷ್ಟು ಕ್ಲಿಕ್ ಮಾಡಿದರೆ ಸಾಕು, ನಿಮ್ಮ ಒಂದು ಬರ್ತ್ಡೇ ನೋಟಿಫಿಕೇಶನ್ ಅನ್ನೋದು ಆಫ್ ಆಗುತ್ತೆ. ಈ ರೀತಿ ನಾವು ಬರ್ತ್ಡೇನ ಒಂದು ನೋಟಿಫಿಕೇಶನ್ನ ಸ್ನ್ಯಾಪ್ಚಾಟ್ ಆ್ಯಪ್ನಲ್ಲಿ ಆಫ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.